ಸೊ ಇಂಥೆಲ್ಲ ಹಿನ್ನೆಲೆಗಳು YST GST ಎಲ್ಲ ಏನೇನೋ ಹೇಳ್ಕೊಂಡು ಏನೇನೋ ರೂಪಗಳಿದ್ದಾವೆ. ಹಾಗಾಗಿ ಇಂಥ ಒಂದು ವಾತಾವರಣದಲ್ಲಿ ಇದರ ಜೊತೆಯಲ್ಲೇನೆ ಕೊಲೆಗಳು, ಅಮಾಯಕರುಗಳನ್ನ ಕೊಲೆ ಮಾಡ್ತಿರುವಂಥದ್ದು, ದರೋಡೆ ಆಗ್ತಿರುವಂಥದ್ದು ಮತ್ತು ಎಲ್ಲ IAS ಅಧಿಕಾರಿಗಳನ್ನ ಮಹಾಗಠಬಂಧನ್ ಕಾರ್ಯಕ್ರಮಕ್ಕೆ ಅವರನ್ನ ನಿಯುಕ್ತಿ ಮಾಡಿರುವಂಥದ್ದು. ಅವರು ಗುಮಾಸ್ತರು ತರ ಪಾಪ ಅವ್ರ ಜೊತೆ ಸ್ವಾಗತ ಬಯಸಕ್ಕೆ, ಯಾವ ಕ್ರಿಮಿನಲ್ ಟ್ರ್ಯಾಕ್ ರೆಕಾರ್ಡ್ ಇರೋಂಥ ವ್ಯಕ್ತಿಗಳಿಗೆ ಸ್ವಾಗತ ಬಯಸಕ್ಕೆ, ಯಾವ ಪ್ರೋಟೋಕಾಲ್ ಶಿಷ್ಟಾಚಾರಕ್ಕೂ ಅರ್ಹತೆ ಇಲ್ಲದವ್ರಿಗೂ ಸ್ವಾಗತಕ್ಕೆ, ಯಾವ ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನ ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ಯಾವ ಸರ್ಕಾರವೂ ಬಳಕೆ ಮಾಡಿಲ್ಲ. ಪ್ರಥಮ ಬಾರಿಗೆ ಇತಿಹಾಸ ನಿರ್ಮಾಣ ಅದನ್ನು ಪ್ರಶ್ನೆ ಮಾಡಿದ್ರು ಅದಕ್ಕೂ ನಮ್ಮನ್ನ ಸದನದಿಂದ ಹೊರಗಾಕುವಂತ ಕೆಲಸ. ಇಡೀ ಪ್ರಜಾಪ್ರಭುತ್ವವನ್ನೇ ದಮನ ಮಾಡುವಂಥದ್ದು, ಧ್ವನಿ ದಮನ ಮಾಡುವಂತ ಕೆಲಸಗಳನ್ನ ಯಾವ ಲೆಕ್ಕವಿಲ್ಲದೆ, ಏನನ್ನು ಆಲೋಚನೆ ಮಾಡದೆ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಿದ್ದಾರೆ. ಏನೊಂದು ಜನ ಆಶೀರ್ವಾದ ಕೊಟ್ಟಿರೋದನ್ನ, ಸಂಪೂರ್ಣವಾಗಿ ಬಹುಮತ ಕೊಟ್ಟುಕೊಂಡಿರೋದನ್ನ 34 ವರ್ಷದಲ್ಲಿ ಇಂಥ ಬಹುಮತನೇ ಪಡೆದಿಲ್ಲ, ಪಡ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋಂಥ ಲೈಸೆನ್ಸ್ ಇಟ್ಕೊಂಡು ಈ ರೀತಿ ನಡವಳಿಕೆ ಮಾಡ್ತಿದ್ದಾರೆ. ಜನರಿಗೆ ಗ್ಯಾರಂಟಿ ಕೊಟ್ಟಿದ್ವಿ, ನಮಗೂ ಗ್ಯಾರಂಟಿ ತಗೊಳ್ಬೇಕು, ದಿನ ಎಲ್ಲ ಗ್ಯಾರಂಟಿ ತಗೋಬೇಕು ಅಂತ ಲೈಸೆನ್ಸ್ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಒಂದೆರಡು ಪ್ರಮುಖವಾದಂತ ವಿಚಾರಗಳನ್ನ ಹೇಳಬೇಕು ಅಂದ್ರೆ, ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಾ ಹೇಗೆ ಸುರ್ಜೇವಾಲಾ ಅವರು ಹೇಗೆ ಟಾರ್ಗೆಟ್ ಕೊಟ್ಟುಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಗಳೂರು ಬರ್ತಾರೆ, ಇಲ್ಲಿಂದ ಡೈರೆಕ್ಟ್ ಕಲೆಕ್ಷನ್, ಅಲ್ಲಿಂದ ಹವಾಲಾ ಕಲೆಕ್ಷನ್ ಅನ್ನುವಂತ ಎಲ್ಲ ಆಪಾದನೆಗಳು ಇದಾವೆ. ಎಲ್ಲ ATM ಸರ್ಕಾರದ ಬಗ್ಗೆ, ವಿಶೇಷವಾಗಿ ATM ಸರ್ಕಾರದ ಬಗ್ಗೆ ಬಹಳ ಮುಖ್ಯವಾಗಿದೆ. ಹಾಗಾಗಿ ಅದಕ್ಕೆ ಒಂದೆರಡು ಪ್ರಮುಖವಾಗಿರುವಂತಹ ಒಂದೆರಡು ಉದಾಹರಣೆಗಳು ಈಗ ಹೇಳಬೇಕು ಅಂದ್ರೆ, ಈಗೇನು ನಮ್ಮ ಸನ್ಮಾನ್ಯ ಗೋಪಾಲಯ್ಯನವರು ಈಗಾಗಲೇ ತಿಳಿಸಿದಾಗೆ ಬೆಂಗಳೂರು ಅಭಿವೃದ್ಧಿ ಸಚಿವರು, ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರು, ನೀರಾವರಿ ಸಚಿವರು, ಈಗೇನು ಅವ್ರ ಮೇಲೆ ಗುತ್ತಿಗೆದಾರರು ಆಗ PCM 40%, ಏನ್ ಕ್ಯಾಂಪೇನ್ ಅಪ್ಪ, ನಿರಾಧಾರವಾಗಿ ಕ್ಯಾಂಪೇನ್ ಮಾಡಿದ್ರು. ಇವತ್ತು ನೇರವಾಗಿ ಆಧಾರ ಹೇಳ್ತಾ ಇದ್ದಾರೆ ಯಾರು ಗುತ್ತಿಗೆದಾರ ಸಂಘದವರು. ಇಲ್ಲ, ನಮ್ಮ ಹತ್ರ ಹಿಂಗೆ ಬೇಡಿಕೆ ಇಟ್ಟಿದ್ರು, ನಮ್ಮ ಬಿಲ್ ಪೇಮೆಂಟ್ ಮಾಡಕ್ಕೆ 10ರಿಂದ 15% ಹಣವನ್ನ ಕೇಳಿದ್ರು ಅಂತ ನೇರವಾಗಿ ರಾಜ್ಯಪಾಲರಿಗೇನೆ ನೇರವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ನೇರವಾಗಿ ಕಂಪ್ಲೇಂಟ್ ಮಾಡಿ ಇವರು ಹಣ ಬಿಡುಗಡೆ ಮಾಡಬೇಕು ಅಂದ್ರೆ ಇಷ್ಟು ದುಡ್ಡು ಕೊಡಬೇಕು. ಮೊದಲೇ DK ಶಿವಕುಮಾರ್ ಅಂದ್ರೆ ಅವ್ರ ರೆಪ್ಯುಟೇಷನ್ ಏನು ಅಂತ ಗೊತ್ತಿದೆ. ಅವ್ರ ಹೆಸರು ಹೇಳಿದ್ರೆ ಸಾಕು, ಕ್ರೆಡಿಬಿಲಿಟಿ ಏನು ಅಂತ ಗೊತ್ತಿದೆ ಜನಕ್ಕೆ. ಏನ್ ಮುಂದಿನ ಹೇಳಂಗೆ ಇಲ್ಲ. DK ಶಿವಕುಮಾರ್ ಅಂದ್ರೆ ಆ ವ್ಯಕ್ತಿತ್ವ ಅಂದ್ರೆ ಏನು ಅನ್ನೋಂಥದ್ದು ಅವ್ರ ಹೆಸರಲ್ಲೇ ಇದುವರೆಗೂ ಟ್ರ್ಯಾಕ್ ರೆಕಾರ್ಡ್ ಅವ್ರದ್ದೇನಿದೆಯಲ್ಲ, ಇದುವರೆಗೂ ಟ್ರ್ಯಾಕ್ ರೆಕಾರ್ಡ್, ಆ ಟ್ರ್ಯಾಕ್ ರೆಕಾರ್ಡೇ ವ್ಯಕ್ತವಾಗುತ್ತೆ. ಅವ್ರ ಟ್ರ್ಯಾಕ್ ರೆಕಾರ್ಡ್ ಹೆಂಗೆ ಅವ್ರ ಹೆಸರಿಗೆ ಸೇರ್ಕೊಂಡ್ಬಿಟ್ಟಿದೆ.